ಇವತ್ತೇನಾದರೂ ಆಗಲಿ ಮನೆ ಮುಂದೆ ಇರೋ ಪ್ಲ್ಯಾಂಟ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡ್ರೆ ಸಾಲದ ಕ್ಲೀನು ಮಾಡಬೇಕಲ್ವಾ. ಸೊ ಒಂದು ಬಟ್ಟೆ ತೊಗೊಂಡು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲೇ ನನ್ನ ಮೈದನ್ನ ನಾನು ಹೆಲ್ಪ್ ಮಾಡ್ತೀನಿ ಅಕ್ಕ ಅಂತ ಬಂದ. ಅವನು ಕೂಡ ಪಾಟ್ಸ್ನೆಲ್ಲ ಎತ್ತಿಟ್ಕೊಟ್ಟ. ಆಮೇಲೆ ರೀಪಾಟಿಂಗು ಕೂಡ ಹೆಲ್ಪ್ ಮಾಡ್ದ. ಒಂದೇ ಪಾಟ್ಸ್ನ ಈ ಥರ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ವಿ. ಗೊಬ್ಬರ ಕೂಡ ಚೇಂಜ್ ಮಾಡ್ಕೊಂಡ್ವಿ. ಗೊಬ್ಬರ ಎಲ್ಲ ಹಾಕ್ಕೊಂಡು ಮಣ್ಣೆಲ್ಲ ರೀಶಫಲ್ ಎಲ್ಲ ಮಾಡ್ಕೊಂಡ್ವಿ. ಸೊ ಒಂದು 4 ಪಾಟಿಗೆ ಗಿಡಗಳಿಲ್ಲ, ಸ್ವಲ್ಪ ಒಣಗೋಗ್ಬಿಟ್ಟಿದೆ. ಅದಕ್ಕೆಲ್ಲ ನಾನು ಸೀಡ್ಸ್ ತೊಗೊಂಬಂದು ಹಾಕಬೇಕು, ರೀಪ್ಲ್ಯಾಂಟಿಂಗ್ ಎಲ್ಲ ಮಾಡಬೇಕು. ಸೊ ಅದಕ್ಕೆ ಇನ್ನೊಂದು ವಾರ ಟೈಮ್ ಹಿಡಿಯುತ್ತೆ, ಬಿಕಾಸ್ ಇವಾಗ ಹಬ್ಬ ಅಲ್ವಾ, ನಿಮಗೆ ಗೊತ್ತಿದೆ, ಮನೆ ಕೆಲಸಗಳೇ ತುಂಬ ಇದೆ. ಇದು ಟೊಮೊಟೊ ಗಿಡ ನೋಡಿ ಎಷ್ಟು ಬೇಗ ಬಂದುಬಿಟ್ಟಿದೆ. ಪುಟಾಣಿ ಟೊಮೊಟೊಸ್ ಕೂಡ ಬರ್ತಿದೆ, ಫ್ಲವರ್ಸ್ ಎಲ್ಲ ಬಂದಿದೆ. ನೆಕ್ಸ್ಟ್ ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ರೋಸ್ ಗಿಡನ ಟ್ರಿಮ್ ಮಾಡಬೇಕಿತ್ತು, ಸ್ವಲ್ಪ ಒಣಗೋಗ್ಬಿಟ್ಟಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಹೂವಿನ ಗಿಡ ಕೂಡ ತುಂಬ ಚೆನ್ನಾಗೇ ಬಂದಿದೆ, ಹೂವು ಎಲ್ಲ ಬಿಡ್ತಾ ಇದೆ. ನೆಕ್ಸ್ಟ್ ತೋರಿಸೋ ಗಿಡ ಯಾವುದು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಬಿಕಾಸ್ ಇದು ಯಾವುದು ಅಂತ ನನಗೆ ಗೊತ್ತಿಲ್ಲ. ನಾನು ಆನ್ಲೈನಲ್ಲಿ ರಿಸರ್ಚ್ ಮಾಡಿರೋ ಪ್ರಕಾರ ಇದು ರಿಲೇಟೆಡ್ ಟು ಆರೆಂಜ್ ತಳಿ. ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದು ಕಮೆಂಟ್ ಮಾಡಿ, ನಾನು ನೆಕ್ಸ್ಟಿಂದ ಪೋಸ್ಟ್ ಮಾಡ್ತೀನಿ.